ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್. ನಾನು ಗೊತ್ತಲ್ವಾ, ನಿಮ್ಮ ಮಾನವಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ನನ್ನ ವೀಡಿಯೋಸ್ಗೆ ಒಳ್ಳೊಳ್ಳೆ ಕಮೆಂಟ್ ಆಗ್ತಿದ್ದೀರಾ, ಅದಕ್ಕೂ ತುಂಬ ಥ್ಯಾಂಕ್ಸ್. ಮತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಲ್ವಾ, ಸೊ ಆ ವಿಡಿಯೋ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಹಾಕಿ. ಅಂದರೆ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಇಲ್ಲ ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವುದರ ರಿಲೇಟೆಡ್ ವೀಡಿಯೋಸ್ ಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಯಾವುದಾದ್ರೂ ಸರಿ ವೀಡಿಯೋಸ್ ರಿಲೇಟೆಡ್ ಏನೇ ಮೆಸೇಜ್ ಇದ್ರೂ ಹಾಕಿ, ನಾನು ಚೇಂಜ್ ಮಾಡ್ಕೊತೀನಿ. ಓಕೆನಾ? ಇನ್ನು ಇವತ್ತಿನ ವಿಡಿಯೋ ಬಂದು ವ್ಯಾಲೆಂಟೈನ್ಸ್ ಡೇ ವಿಡಿಯೋ ಆಗಿರುತ್ತೆ. ವ್ಯಾಲೆಂಟೈನ್ಸ್ ಡೇ ವಿಡಿಯೋ ಅಂತ ಹೇಳಿದ್ರೆ ನಾವೇನು ಜೋರಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಅಂದರೆ ಮುಂಚೆ ಮಾಡ್ಕೊತಾ ಇದ್ವಿ. ಅಂದರೆ ಪುಲ್ವಾಮಾ ಅಟ್ಯಾಕ್ ಆಗೋಕ್ಕೂ ಮುಂಚೆ ನಾವು ಈ ದಿನನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ವಿ. ಬಟ್ ಆ ಅಟ್ಯಾಕ್ ಆದಮೇಲೆ ನಾವು ಈ ದಿನನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಇವತ್ತೇನೆ ಏನೋ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಿ, ಅಂದರೆ ಬೇರೆಯವರೆಲ್ಲ ಮಾಡ್ಕೊತಿದ್ದಾರೆ ಬಟ್ ನನ್ನ ಹೆಂಡತಿಗೆ ಏನು ಸರ್ಪ್ರೈಸ್ ಕೊಟ್ಟಿಲ್ಲ ಇದುವರೆಗೂ ಅಂತ ಹೇಳ್ಬಿಟ್ಟು ಅವರೇನೆ ಒಂದು ಡ್ರೆಸ್ಸು ಸಹ ತೊಗೊಂಬಂದಿದ್ರು. ಹಾಗೆ ಮನೆಗೆ ಬಂದಾದಮೇಲೆ ನಿನ್ಗೇನು ಬೇಕು ಅಂತ ಕೇಳಿದ್ರು. ಸೊ ನನಗೆ ಬಿರಿಯಾನಿ ತಿನ್ನಬೇಕು ಅನಿಸ್ತಿತ್ತು ಅವತ್ತು. ಅದಕ್ಕೋಸ್ಕರನೇ ಅವರೇ ನನ್ನ ಎಲ್ಪ್ ಇಲ್ಲದೆ ಅವರೇ ಫುಲ್ ಬಿರಿಯಾನಿನ ಮತ್ತು ಕಬಾಬ್ ಎರಡನ್ನೂ ಅವರೇ ಪ್ರಿಪೇರ್ ಮಾಡಿ ನೈಟಿಗೆ ನನಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಅಲ್ಲ, ಒಬ್ಬರು ಹಸ್ಬೆಂಡ್ ಅಂದಮೇಲೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ, ಕೆಲವರು ಮಾಡ್ತಾರೆ. ನನ್ನ ಹಸ್ಬೆಂಡ್ ಅಷ್ಟೇ ಅಂತಲ್ಲ, ಕೆಲವರು ಮಾಡ್ತಾರೆ. ಅಂದರೆ ಹೆಂಡತಿಗೋಸ್ಕರ ಡಿನ್ನರ್ ಆಗಿರ್ಬೋದು, ಟಿಫನ್ನು ಏನೇ ಒಂದು ಪ್ರಿಪೇರ್ ಮಾಡಿಬಿಟ್ಟು ಅವ್ರಿಗೆ ಕೊಡೋದು ಆ ಥರ ಮಾಡ್ತಾರೆ. ಆದರೆ ಕೆಲವರು ಅಷ್ಟೇ ಈ ಥರ ಸಿಗೋದು. ಓಕೆನಾ? ಇನ್ನು ಕೆಲವ್ರಿಗೆ ನಾವು ಯಾಕೆ ಮಾಡಬೇಕು, ಅದು ಹೆಂಡತಿ ಕೆಲಸ ಅಷ್ಟೇ, ಅದು ಗಂಡಸ್ರ ಕೆಲಸ ಅಲ್ಲ ಅಂತಲೂ ಥಿಂಕ್ ಮಾಡೋರು ಇದ್ದಾರೆ. ಬಟ್ ನನಗೆ ಸಿಕ್ಕಿರೋ ಅಂಥ ಹಸ್ಬೆಂಡ್, ಅವ್ರ ಬಗ್ಗೆ ಹೇಳೋಕ್ಕೆ ಮಾತಿಲ್ಲ. ಓಕೆನಾ? ಸಾರಿ, ನನ್ನ ಮಗ ಕೆಮ್ತಿರೋದು. ನನಗೆ ನನ್ನ ಹಸ್ಬೆಂಡ್ ಸಿಕ್ಕೋಗೆ ನಾನಂತೂ ತುಂಬ ಅಂದರೆ ತುಂಬ, ಒಂದು ನಿಮಿಷ, ನನಗೆ ಈ ಥರ ಹಸ್ಬೆಂಡ್ ಸಿಗೋಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೆ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಏನೇನೋ ಹೇಳಬೇಕು ಅಂತ ಅನಿಸುತ್ತೆ, ಬಟ್ ಹೇಳೋಕ್ಕೆ ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಥ್ಯಾಂಕ್ ಯು ಚೇಂಜ್. ನನಗೆ ಈ ಥರ ಗಿಫ್ಟ್ ಕೊಟ್ಟು ಹಾಗೆ ಡಿನ್ನರ್ ಪಾರ್ಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಹಸ್ಬೆಂಡ್ ಕೊಟ್ಟಿದ್ದಂಥ ಡ್ರೆಸ್ಸು ಸಹ ತೋರಿಸ್ತೀನಿ. ಇದೇ ನೋಡಿ, ಇದೇ ಡ್ರೆಸ್ ನನಗೆ ಕೊಟ್ಟಿದ್ದು. ಯಾವುದಾದ್ರೂ ವಿಡಿಯೋದಲ್ಲಿ ನಾನು ವೇರ್ ಮಾಡಿದಾಗ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ, ಡ್ರೆಸ್ಸು ಸಹ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಚೇಂಜ್. ಇನ್ನು ಬಿರಿಯಾನಿನ ಅಷ್ಟೇ ಅವರು ಕುಕ್ಕರಲ್ಲಿ ಮಾಡಿರಲಿಲ್ಲ. ಓಕೆನಾ? ಅಂದರೆ ಕುಕ್ಕರಲ್ಲಿ ಎಲ್ಲ ಹಾಕ್ಬಿಟ್ಟು ವಿಜಲ್ ಕೂಗ್ಸಿದ್ರೆ ಮುಗೀತು ಅಂತ ಆ ಥರ ಅಲ್ಲ. ಅದು ಹೈದ್ರಾಬಾದ್ ಸ್ಟೈಲು ಅಂತ ಹೇಳ್ಬಿಟ್ಟು ರೈಸ್ನ ಸಪ್ರೇಟ್ ಮಾಡಿಕೊಂಡು ಮಾಡಿದಂಥ ಬಿರಿಯಾನಿ. ಅದು ಅವ್ರು ಹೇಗೆ ಮಾಡಿದರು ಅಂತ ಹೇಳ್ಬಿಟ್ಟು ಅದನ್ನು ಸಹ ಶೂಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಲ್ಲಿ ತೋರಿಸ್ತಾರಂಥ ಬಿರಿಯಾನಿನ ಒಂದೇ ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ. ಓಕೆನಾ? ಯಾಕಂದರೆ ಇದು ರೈಸ್ ಸಪ್ರೇಟ್ ಮಾಡ್ಕೊಂಡು ಮಾಡ್ತಿರೋದಲ್ವ, ಸೊ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿದ್ದು. ನನಗೆ ಅವರು ಎಲ್ಲ ಮಾಡ್ತಾರೆ, ಬಟ್ ಈ ಥರ ಬಿರಿಯಾನಿ ಅಂದರೆ ರೈಸ್ ಸಪ್ರೇಟ್ ಮಾಡಿಕೊಂಡು ಬಿರಿಯಾನಿ ಮಾಡ್ತಾರಲ್ಲ, ಈ ಬಿರಿಯಾನಿ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮಮ್ಮಂಗೂ ಅಷ್ಟೇ, ನಾವು ಊರಿಗೆ ಹೋದಾಗ ನಮ್ಮಮ್ಮಂಗೂ ಸಹ ಒಂದು ಸಲ ಮಾಡಿಕೊಟ್ಟಿದ್ರು. ಹೌದು, ಒಂದು ಸಲ ಮಾಡಿಕೊಟ್ಟಿದ್ರು. ನಮ್ಮಮ್ಮನೂ ಮಾಮೂಲಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಮ್ಮಮ್ಮನ. ಓಕೆ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಓಕೆನಾ? ಎಲ್ಲರೂ ವೀಡಿಯೋಸ್ನ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಓಕೆ, ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿ. ಈ ಬಿರಿಯಾನಿನ ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ. ಓಕೆನಾ? ಕುಕ್ಕರಲ್ಲಿ ಮಾಡೋಕ್ಕೂ ಈ ಥರ ರೈಸ್ ಸಪ್ರೇಟ್ ಮಾಡಿಕೊಂಡು ಮಾಡೋಕ್ಕೂ ತುಂಬ ಟೇಸ್ಟು ಡಿಫ್ರೆಂಟ್ ಇದೆ. ಓಕೆ, ಬನ್ನಿ ಅದಕ್ಕೆ ಯಾವೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಈರುಳ್ಳಿ, ಟೊಮೊಟೊ, ಲೆಮನ್, ಪುದೀನ, ಕೊತ್ತಂಬರಿ,
ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಹಾಗೆ ಮಸಾಲೆ ಐಟಮ್ಸ್ ಪಲಾವ್ ಎಲೆ, ಏಲಕ್ಕಿ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಸೋಂಪು, ಕಸ್ತೂರಿ ಮೇಥಿ ಇಷ್ಟು ಬೇಕು. ಅದರ ಜೊತೆಗೆ ಅರಶಿನ ಪುಡಿ, ಸ್ವಲ್ಪ ಖಾರ ಪುಡಿ. ಮತ್ತು ನಾವಿಬ್ಬರೇ ಇರೋದಲ್ವ, ಸೊ ಅದಕ್ಕೋಸ್ಕರ ನಾವೊಂದು ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ವಿ. ಮೊದಲಿಗೆ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಡೋಣ, ಓಕೆನಾ. ಮೊದಲಿಗೆ ಅರಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರ ಪುಡಿ, ಒಂದು 3-4 ಸ್ಪೂನು ಮೊಸರು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ಸ್ವಲ್ಪ ಉಪ್ಪು, ಹಸಿರು ಮೆಣಸಿನ್ಕಾಯಿ, ಹಾಗೆ ಲೆಮೆನ್ನು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್, ನಿಮಗೆ ಟೈಮ್ ಇದ್ದರೆ 1 ಅವರ್ ಆದರೂ ಓಕೆ, ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಹಾಫ್ ಆನ್ ಅವರ್ ಆದರೂ ಸರಿ. ಇನ್ನು ಈ ಬಿರಿಯಾನಿನ ಮಾಡೋಕ್ಕೆ ನಾವು ಮೊದಲೇ ರೈಸ್ ಮಾಡಿ ಇಟ್ಕೊಬೇಕು. ಸೊ ಅದಕ್ಕೋಸ್ಕರ ಸ್ಟವ್ನ ಅಂಟಿಸಿ ಅದ್ರ ಮೇಲೆ ಪಾತ್ರೆ ಇಟ್ಟು, ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಎಣ್ಣೆ, ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, 3 ಲವಂಗ, 1-2 ಪೀಸ್ ಚಕ್ಕೆ, ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಇಷ್ಟನ್ನು ಹಾಕಿ ನೀರು ಕುದಿ ಬರೋವರೆಗೂ ಕುದಿಸ್ಕೊಬೇಕು. ನಾನು ಮೊದಲಿಗೆ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ನೀರು ಕುದಿಬೇಕಾದ್ರೆ ಅಕ್ಕಿನ ಹಾಕಬೇಕು. ಮತ್ತು ಈ ಅಕ್ಕಿನ ಹಾಕಾದ್ಮೇಲೆ ಜಾಸ್ತಿ ತಿರುಗ್ಸೋಕೆ ಹೋಗ್ಬಿಡಿ, ಓಕೆನಾ. ರೈಸು ಪೀಸ್ ಆಗಬಾರ್ದು. ರೈಸ್ ಪೀಸ್ ಆದರೆ ಈ ಬಿರಿಯಾನಿ ಅಷ್ಟು ಟೇಸ್ಟ್ ಬರೋಲ್ಲ. ಮತ್ತು ಈ ರೈಸ್ನ ಒಂದು 70% ಅಷ್ಟೇ ಬೇಯಿಸ್ಕೊಬೇಕು, ಫುಲ್ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ. ನೋಡಿ, ಈ ಥರ ಮುಟ್ಟು ನೋಡಿದ್ರೆ ರೈಸ್ ಹಿಂಗೆ ಕಟ್ಟಾದರೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ಫುಲ್ ಬೇಯಿಸ್ಕೊಂಬಿಡಿ, ಒಂದು 70% ಆಗೋಷ್ಟು ಬೇಯಿಸ್ಕೊಳ್ಳಿ ಸಾಕು, ಯಾಕಂದರೆ ಅದು ನೆಕ್ಸ್ಟ್ ತೋರಿಸ್ತೀನಿ. ಇನ್ನು ರೈಸ್ ಬೆಂದಾದಮೇಲೆ ಅದನ್ನು ಸ್ವಲ್ಪ ನೀರಿಲ್ದಂಗೆ ಈ ಥರ ಬಸ್ಕೊಬೇಕು. ನಾನು ನೀರು ಬಸಿಯೋದು ಹಾಗೆ ಅಕ್ಕಿ ಹಾಕೋದು ಇವೆರಡೇ ಅವ್ರಿಗೆ ಹೆಲ್ಪ್ ಮಾಡಿಕೊಟ್ಟಿದ್ದು, ಇನ್ನೆಲ್ಲ ನನ್ನ ಹಸ್ಬೆಂಡೇ ಮಾಡಿದ್ದು. ನೋಡಿ, ನೀರು ಬಸ್ದಾದ್ಮೇಲೆ ಈ ಥರ ಇರುತ್ತೆ. ನೀರು ಬಸ್ದಾದ್ಮೇಲೆ ರೈಸ್ನ ಸೈಡ್ಗೆ ಇಟ್ಕೊಂಬಿಡಿ, ಓಕೆನಾ. ಮತ್ತು ಇನ್ನೊಂದು ಪಾತ್ರೆನ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ, 1 ಸ್ಪೂನ್ ತುಪ್ಪ ಹಾಕಿ, ಮತ್ತು ಇನ್ನು ಮಸಾಲೆ ಐಟಮ್ಸು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಸೋಂಪು ಕಾಳು ಈ ಥರ ಎಲ್ಲ ಹಾಕಿ ಅದನ್ನು ಅಷ್ಟೇ ಅದರದ್ದು ಫ್ಲೇವರ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಂಡಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಅಷ್ಟೇ, ಈರುಳ್ಳಿನ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಮತ್ತು ಈ ಬಿರಿಯಾನಿಲಿ ಹಸಿ ವಾಸನೆ ಥರ ಇರಬಾರ್ದು, ಸೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದ್ರದ್ದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ನಾವು ಮ್ಯಾರಿನೇಟ್ಗೆ ಅಂತ ಇಟ್ಟಿದ್ವಲ್ಲ ಆ ಚಿಕನ್ನು ಸಹ ತಗೊಂಡಿದ್ದಾದಮೇಲೆ ಆ ಚಿಕನ್ನು ಸಹ ಇದೇ ಪಾತ್ರೆಗೆ ಹಾಕ್ಕೊಂಡು, ಇದ್ರದ್ದು ಅಷ್ಟೇ ಹಸಿ ವಾಸನೆ ಎಲ್ಲ ಪೂರ್ತಿ ಹೋಗಬೇಕು. ಯಾಕಂದರೆ ನಾವು ಯಾವುದನ್ನು ಬೇಯಿಸಿ ಇಟ್ಕೊಂಡಿಲ್ಲ, ಸೊ ಅದಕ್ಕೋಸ್ಕರ ಎಲ್ಲದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ, ಖಾರ ಅಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಬೋದು. ಇನ್ನು ಅದಾದಮೇಲೆ ಟೊಮೊಟೊನ ನಾವು ಒಗ್ಗರಣೆಗೆ ಹಾಕಲ್ಲ, ಸೊ ಇದೇ ಥರನೇ ಹಾಕ್ಕೊಳ್ಳೋದು. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಅದಾದಮೇಲೆ ಈ ಥರ ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಎಲ್ಲ ಬೆಂದಾದಮೇಲೆ ನಾವು ಫಸ್ಟೇ ರೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ರೈಸ್ನ ಇದಕ್ಕೆ ಹಾಕ್ಕೊಬೇಕು. ಹಾಕಿ ಮಿಕ್ಸ್ ಎಲ್ಲ ಮಾಡಬಾರ್ದು, ಈ ಥರ ಲೇಯರ್ ಟೈಪ್ ಹಾಕ್ಕೊಬೇಕು. ಅಂದರೆ ಕೆಳಗಡೆ ಒಂದು ಲೇಯರು ಚಿಕನ್ನು, ಅದ್ರ ಮೇಲ್ಗಡೆ ಒಂದು ಲೇಯರು ರೈಸು, ಮತ್ತು ಅದ್ರ ಮೇಲ್ಗಡೆ ಒಂದು ಲೇಯರ್ ಚಿಕನ್ನು ಇಷ್ಟನ್ನು ಹಾಕ್ಕೊಂಡು, ಅಂದರೆ ಮಿಕ್ಸ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು, ಈ ಥರ ಲೇಯರ್ ಟೈಪ್ ಹಾಕ್ಕೊಬೇಕು. ಅದಾದಮೇಲೆ ತುಪ್ಪ 1 ಸ್ಪೂನು ತುಪ್ಪನ ಹಾಕಿ, ಆಮೇಲೆ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಹಾಕಾದ್ಮೇಲೆ ಒಂದು ಹಾಫ್ ಲೆಮನ್ನ ಈ ಥರ ಹಾಕ್ಕೊಳ್ಳಿ. ಲೆಮನ್ ಹಾಕೋದ್ರಿಂದ ಇದ್ರ ಟೇಸ್ಟು ಚೆನ್ನಾಗಿ ಬರುತ್ತೆ, ಸೊ ಲೆಮನ್ನ ಮಿಸ್ ಮಾಡಬೇಡಿ, ಓಕೆನಾ. ಅದ್ರ ಮೇಲ್ಗಡೆ ಹಾಕಿದ್ದೆಲ್ಲ ಆದಮೇಲೆ ಇದು ಅಂದರೆ ದಮ್ ಕಟ್ತಾರಲ್ಲ, ಸೊ ಅದಕ್ಕೋಸ್ಕರ ನಾವು ಈ ಥರ ತಟ್ಟೆನ ಕ್ಲೋಸ್ ಮಾಡಿ ಅದ್ರ ಮೇಲ್ಗಡೆ ಆ ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ವಿ. ಒಂದು 5 ಮಿನಿಟ್ಸ್ ಬಿಟ್ಬಿಡಿ, ಆವಾಗ ಚೆನ್ನಾಗಿ ಹರಡುತ್ತೆ ರೈಸು. ಫೈನಲಿ ಈ ಥರ ಬಂದಿತ್ತು ರೈಸು. ಮಾತ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಮಾಡಿದರು. ನನ್ನ ಹಸ್ಬೆಂಡ್ ಬಿರಿಯಾನಿ ಮಾತ್ರ ಸೂಪರಾಗಿ ಮಾಡ್ತಾರೆ. ನನಗೆ ಹೋಟೆಲ್ಗಿಂತನೂ ನನ್ನ ಹಸ್ಬೆಂಡ್ ಮಾಡೋದೇ ಅದು ಈ ಥರ, ಅಂದರೆ ಸಪ್ರೇಟ್ ರೈಸ್ ಮಾಡ್ಕೊಂಡು ಮಾಡ್ತಾರಲ್ಲ,
ಈ ಥರ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇದೆಲ್ಲ ಆಗಿದ್ದಾದಮೇಲೆ ಕಬಾಬ್ ಎಲ್ಲ ಮಾಡಿದರು. ಸೊ ಅದರದ್ದು ಕ್ಲಿಪ್ಪಿಂಗ್ ನಾನು ತೊಗೊಂಡಿಲ್ಲ. ಈ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿ ನನಗೆ ಕರೆದ್ರು. ರೂಮಲ್ಲಿದ್ದೆ ನಾನು. ಸೊ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ನನಗೆ ಕರೆದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಬೆಸ್ಟ್ ಗಿಫ್ಟು. ಹಾಗೆ ಇದ್ರ ಜೊತೆಗೆ ಡ್ರೆಸ್ಸು ಸಹ ತಂದಿದ್ರು. ಸೊ ನಾನು ರೆಡಿಯಾಗಿರಲಿಲ್ಲ ಅವತ್ತು. ಇವತ್ತಿನ ದಿನನ ನಾವು ಯಾವತ್ತೂ ಸೆಲೆಬ್ರೇಟ್ ಮಾಡ್ತಿರಲಿಲ್ಲ. ಯಾಕಂದರೆ ಅದೇ ಆರ್ಮಿದು ಒಂದು ಇನ್ಸಿಡೆಂಟ್ ನಡೀತಲ್ಲ. ಸೊ ಅದಕ್ಕೋಸ್ಕರ ನಾವು ಆವತ್ತಿಂದ ಈ ದಿನನ ಸೆಲೆಬ್ರೇಟ್ ಮಾಡ್ತಿರಲಿಲ್ಲ. ಬಟ್ ಇವತ್ತೇನೋ ಗೊತ್ತಿಲ್ಲ, ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಟ್ಟರು. ಥ್ಯಾಂಕ್ ಯು ಚೇನ್ಸ್, ಥ್ಯಾಂಕ್ ಯು ಸೋ ಮಚ್.